ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ರಾಮನಾಥಪುರದ ಶಿರಡಿನಹಳ್ಳಿ ಶ್ರೀ ಸತ್ಯಶನೇಶ್ವರ ದೇವಸ್ಥಾನದ ಹಿಂದೆ ಸಿಸಿಯಲ್ಲಿ ನಿರ್ಮಾಣಗೊಂಡ ದೇವಸ್ಥಾನವನ್ನು ತಿರುವು ಮಾಡಿ ಅದೇ ಜಾಗಕ್ಕೆ ಸುಮಾರು 2 ಕೋಟಿ ವೆಚ್ಚದಲ್ಲಿ ಕಲ್ಲಿನ ಶಿಲೆಯಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ದೇವಸ್ಥಾನಕ್ಕೆ ಶನಿವಾರ ಮತ್ತು ಬುಧವಾರ ಸುಮಾರು 1500ರಿಂದ 2000 ಜನರು ಬರ್ತಾರೆ. ಈ ದೇವಸ್ಥಾನಕ್ಕೆ ಬಂದರೆ ಯಾವುದೇ ಕೆಲಸ ಕಾರ್ಯಗಳು ಕೈಗೊಳ್ಳುತ್ತವೆ. ಮಕ್ಕಳಿಲ್ಲದವರಿಗೂ ಕೂಡ ಮಕ್ಕಳ ಭಾಗ್ಯ ಲಭಿಸುತ್ತದೆ. ಯಾವುದೇ ಕಾಯಿಲೆ ಬಂದರೂ ಈ ದೇವಸ್ಥಾನಕ್ಕೆ ಬಂದರೆ ವಾಸಿಯಾಗುತ್ತೆ. ಈ ದೇವಸ್ಥಾನಕ್ಕೆ ಕರ್ನಾಟಕವೇ ಅಲ್ಲ, ಬೇರೆ ಬೇರೆ ರಾಜ್ಯದಿಂದಲೂ ಬರ್ತಿದ್ದಾರೆ. ಈ ಕಲ್ಲಿನ ಶಿಲೆಯ ದೇವಸ್ಥಾನ ನಿರ್ಮಾಣ ಮಾಡುವುದಕ್ಕೆ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ತಮ್ಮ ತನು ಮನ ಧನ ಸಹಾಯ ಮಾಡಬೇಕೆಂದು ಪ್ರಧಾನ ಅರ್ಚಕರಾದ ನಾಗರಾಜ ಮಹಾಸ್ವಾಮೀಜಿಗಳು ಭಕ್ತಾದಿಗಳಲ್ಲಿ ಮನವಿ ಮಾಡಿದರು. ಮೊದಲು ಒಂದು ಮನೇಲಿ ಪೂಜೆ ಮಾಡ್ತಾ ಇದ್ದು ವಾಸ ಮಾಡೋಂಥ ಸ್ಥಳದಲ್ಲಿ ಪೂಜೆ ಮಾಡ್ತಿದ್ದು. ಅಲ್ಲಿ ಹುತ್ತದಾಕಾರವಾದಂಥ ಒಂದು ದೈವದಿಷ್ಟಿತ್ತು. ಅಲ್ಲಿಂದ ಜನಗಳ ಸಂಖ್ಯೆಗಳ ಮುಖಾಂತರವಾಗಿ ಜನಗಳು ಹೆಚ್ಚಾದಂಥ ಕಾರಣಕ್ಕೋಸ್ಕರ ನಾನು ಹೊರಗಡೆ ಒಂದು ದೈವಸ್ಥಾನ ಆಗಬೇಕು ಅಂತ ಆ ಭಗವಂತನ ಪ್ರೇರಣೆ ನಡೀತು. ಅದರ ಮುಖಾಂತರವಾಗಿ ಭಕ್ತಾದಿಗಳ ಸಹಕಾರದ ಮುಖಾಂತರದಲ್ಲೇ ಇಲ್ಲಿ ಒಂದು RCC ಮಾಡಿ ಒಂದು ದೇವಸ್ಥಾನ ಮಾಡಿದೆ. 2010ರಲ್ಲಿ ಪ್ರತಿಷ್ಠಾಪನೆ ಆಗಿತ್ತು. ಮತ್ತು ಈಗ 2026ರಲ್ಲಿ ಮತ್ತು ಅದನ್ನು ಬದಲಾವಣೆ ಆಗಿ ಶಿಲೆ ರೂಪದಲ್ಲಿ ಕಲ್ಲಿನ ಒಂದು ದೇವಸ್ಥಾನ ಆಗಬೇಕಿತ್ತು. ಮತ್ತೆ ಪ್ರೇರಣೆ ಆಯಿತು ಆ ಭಗವಂತನ ನುಡಿ ಒಳಗಡೆ. ಆ ಪ್ರಕಾರವಾಗಿ ಇಡೀ ಸರ್ವರೆಲ್ಲ ಇಡೀ ಭಕ್ತರೆಲ್ಲ ಸಹಕಾರ ಮಾಡಿ ಇಲ್ಲೊಂದು ನೆಲೆಯಾಗಲಿ ಅನ್ನೋಂಥ ಪ್ರತ್ಯಕ್ಷವಾಗಿರಬೇಕು ಸ್ವಾಮಿ ಅನ್ನೋ ರೀತಿಯಲ್ಲಿ ಒಂದು ನೆಲೆಯಾಗಲಿ ಅನ್ನೋ ರೀತಿಯಲ್ಲಿ ಒಂದು ಕಲ್ಲಿನ ರೂಪದಲ್ಲಿ ಲಕ್ಷಾನುಗಟ್ಟಲೆ ಸಾವಿರಾರು ಗಟ್ಟಲೆ ಕೊಟ್ಟು ಇಲ್ಲಿ ಒಂದು ಗುಡಿ ಗೋಪುರ ಆಗಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ಜನಗಳ ಮುಖಾಂತರವಾಗಿ ನಡೀತಿರೋಂಥ ಒಂದು ಗುಡಿ ಗೋಪುರದಲ್ಲಿ ಈ ದಿನದಲ್ಲಿ ಒಂದು ಗುದ್ಲಿ ಪೂಜೆ ಅನ್ನೋ ರೀತಿಯಲ್ಲಿ ನಡೆದಿದೆ. ಮುಂದೆ ಎಲ್ಲರ ಸಹಕಾರ ಮುಖಾಂತರದಲ್ಲೂ ಸಹ ಈ ಭಗವಂತನ ಒಂದು ಸನ್ನಿಧಾನಕ್ಕೆ ಧನಧಾನ್ಯದ ರೂಪದಲ್ಲಿ ನಡಿಬೇಕು, ಕೊಡಬೇಕು. ಮತ್ತು ಆ ದೇವಸ್ಥಾನ ಒಡೆದಾಕವ್ರೆ ಅನ್ನೋ ರೀತಿಯಲ್ಲಿ ಪೂಜೆ ನಿಲ್ಲಿಸಿಲ್ಲ. ಪ್ರತಿನಿತ್ಯನೂ ಸಹ ಪೂಜೆ, ಪ್ರತಿಯೊಂದು ವಾರದಲ್ಲೂ ಸಹ ನುಡಿ ಯಾವ ರೀತಿ ಬರ್ತದೆ, ಯಾವ ರೀತಿ ಪೂಜೆ ನಡೀತದೆ, ಅದರ ಮುಖಾಂತರವಾಗಿ ನಡೀತದೆ. ಮತ್ತು ಬುಧವಾರ ಶನಿವಾರ ಅನ್ನದಾನದ ಒಂದು ಸೇವೆ ಪ್ರತಿಯೊಂದು ವರ್ಷದಲ್ಲೂ ಪ್ರತಿಯೊಂದು ವಾರದಲ್ಲೂ ಅನ್ನದಾನದ ಒಂದು ಸೇವೆ ನಡೀತಾ ಇದೆ. ಇಲ್ಲಿ ಪೂಜೆ ಇಲ್ಲ ಅನ್ನೋ ರೀತಿಯಲ್ಲಿ ಯಾರೂ ಸಹ ಅನ್ಕೋಬಾರ್ದು. ಪ್ರತಿಯೊಂದಷ್ಟು ಪೂಜೆ ನಡೀತಾ ಇದೆ. ಅದರಿಂದ ಇಲ್ಲಿ ಧನದಾನದ ರೂಪದಲ್ಲಿ ಎಲ್ಲ ಒಂದು ಸಹಾಯ ಮಾಡಿ ಆ ಪರಮಾತ್ಮನ ಒಂದು ಸೇವೆ ನಡಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಸಹಾಯ ಮಾಡಿ ಅನ್ನೋ ರೀತಿಯಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಪೆರಿಯಾಪಟ್ಟಣ ಆಂಜನೇಯ ದೇವಸ್ಥಾನದ ಪ್ರಧಾನ ಅರ್ಚಕರು ಮಾತನಾಡಿ, ಈ ಸನ್ನಿಧಾನದಲ್ಲಿ ಸುಮಾರು 30 ವರ್ಷಗಳ ಇತಿಹಾಸವಿದೆ. ಈ ದೇವಸ್ಥಾನ ಹಿಂದೆ ಒಂದು ಗುಡಿಯ ರೀತಿಯಲ್ಲಿದ್ದು ಇವಾಗ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಇದೆಲ್ಲ ಭಕ್ತಾದಿಗಳ ಪ್ರೋತ್ಸಾಹವೇ ಇದಕ್ಕೆ ಮೂಲ ಕಾರಣ. ಇಲ್ಲಿ ಅರ್ಚಕರಾದ ನಾಗರಾಜ್ ಅವರು ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ದೇವಸ್ಥಾನಕ್ಕೆ ತಮ್ಮ ಜೀವವನ್ನ ಮುಡುಪಾಗಿಟ್ಟಿದ್ದಾರೆ. ಇವಾಗ ಈ ಜಾಗದಲ್ಲಿ ಕಲ್ಲಿನ ಶಿಲೆಯಾಗಿ ಮಾರ್ಪಾಡಾಗ್ತಾ ಇರುವುದು ನನಗೆ ತುಂಬಾ ಸಂತೋಷದ ವಿಷಯ ಎಂದು ಇವಾಗ ನನ್ನ ಒಂದು ಇಲ್ಲಿ ಬರೋಗೆ ನನಗೆ ತಿಳಿದ ಮಟ್ಟಿಗೆ ಸುಮಾರು ಒಂದು 20 ವರ್ಷದ ಮೇಲೆ ಆಗಿದೆ. ಹಿಂದೆ ಸ್ವಾಮಿಯ ವಚನ ಇರ್ಬೋದು ಅಥವಾ ಪ್ರಶ್ನೆ ಯಾವುದೇ ಇದ್ರೂ ಭಕ್ತಾದಿಗಳಿಗೆ ಅದು ಹಿತವಾಗಿದೆ, ಚೆನ್ನಾಗಿದೆ, ಇಷ್ಟಪಡ್ತಾರೆ ಭಕ್ತಾದಿಗಳು. ಶನೇಶ್ವರನ ವಿಚಾರ ಬಂದಾಗ ಎಲ್ಲ ಸ್ಥಳವೂ ಒಂದೇ ಥರ ಇರೋದಿಲ್ಲ, ವ್ಯತ್ಯಾಸ ಬರ್ತದೆ. ಯಾಕೆಂದರೆ ಶನೇಶ್ವರ ಬಂದು ಅವನ ಕಾರ್ಯವ್ಯಾಪ್ತಿ ದೊಡ್ಡದು. ಅವನು ಹೀಗೆ ಅಂತ ಹೇಳಿ ಯಾರೂ ಇದುವರೆಗೂ ಸರಿಯಾಗಿ ಅರಿತಿಲ್ಲ. ಆದರೆ ನನ್ನ ಒಂದು ಅಭಿಪ್ರಾಯದಲ್ಲಿ ಈ ಸ್ಥಳದಲ್ಲಿ ಸ್ವಾಮಿ ಚೆನ್ನಾಗಿದ್ದಾರೆ. ಈ ಸ್ಥಳನ ಶಾಶ್ವತವಾಗಿ ಚೆನ್ನಾಗಿರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಭಗವತ್ ಪ್ರೇರಣೆಯ ಆಧಾರದ ಮೇಲೆ ಕಲ್ಲಿನಲ್ಲಿ ಮಾಡಿ ಅಂತ ನನ್ನ ಒಂದು ಸಲಹೆ. ಅದೇ ಕೆಲಸವನ್ನು ನಮ್ಮ ಅರ್ಚಕರಾದಂಥ ನಾಗರಾಜ್ ಅವರು ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ಆದ್ದರಿಂದ ಈ ಸ್ಥಳ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಬೆಳೀಬೇಕು ಮತ್ತು ಕ್ಷೇತ್ರ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದರ ಜೊತೆಗೆ ಅವ್ರಿಗೂ ಸಹ ಆ ಭಗವಂತನ ಆರಾಧನೆಯ ವಿಚಾರವನ್ನು ಅವರೇ ಇವರು ಕೊಡಬೇಕು, ಬೇರೆ ಯಾರು ಕೊಡೋಕ್ಕಾಗೋದಿಲ್ಲ. ಹಾಗೆ ಕೊಣನೂರಿನ ಕೆಇಬಿ ಉದ್ಯೋಗಿಯಾದ ಶನಿದೇವರ ಭಕ್ತಿ ಮಾತನಾಡಿದ, ನಾನು ಈ ದೇವಸ್ಥಾನಕ್ಕೆ ಸುಮಾರು ವರ್ಷಗಳಿಂದ ಬರ್ತಾ ಇದ್ದೇನೆ. ನನ್ನ ಕೆಲಸ ಕಾರ್ಯಗಳೆಲ್ಲ ಕೈಗೂಡಿದೆ ಎಂದರು. ಭಗವಂತನಿಂದ ತುಂಬ ಒಳ್ಳೆಯದಾಗೈತೆ. ಇನ್ನೂ ಭಗವಂತ ಈ ಸ್ಥಳದಲ್ಲಿ ಇನ್ನೂ ಹೆಚ್ಚಾಗಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆಮೇಲೆ ಎಷ್ಟೋ ತುಂಬ ದೂರದಿಂದ ಈ ಸ್ಥಳಕ್ಕೆ ಬಂದಿದ್ದಾರೆ. ಎಲ್ಲ ಸ್ಥಳದಲ್ಲೂ ಈ ರೀತಿ ಶನಿದೇವರ ದೇವಸ್ಥಾನಗಳನ್ನು ನೋಡಿರಲಿಲ್ಲ. ಇಲ್ಲಿ ಅಷ್ಟು ಶಿಸ್ತುಬದ್ಧವಾಗಿ ಇಲ್ಲಿ ನಡೀತಾ ಇದೆ. ಭಗವಂತ ಎಲ್ಲರಿಗೂ, ಇವರ ಕುಟುಂಬದವರಿಗೆ, ನಮ್ಮ ಗುರುಗಳಿಗೆ ಆರೋಗ್ಯ ಆಯಸ್ಸು ಕೊಡಲಿ. ಅವರೇನು ಇವತ್ತು ಮಾಡ್ತಾ ಇದ್ದಾರೋ, ಅವರೇನು ಅಂದ್ಕೊಂಡಿದ್ದಾರೋ ಅವರ ದೊಡ್ಡ ಸಾಧನೆ ಇದು. ಯಾರೂ ಮಾಡೋಕ್ಕಾಗೋದಿಲ್ಲ, ಎಲ್ಲರಿಗೂ ಆ ಒಂದು ಧೈರ್ಯ ಬರೋದಿಲ್ಲ. ಇಷ್ಟೆಲ್ಲ ಧೈರ್ಯ ಮಾಡಿದ್ದಾರೆ ಅಂದರೆ ಆ ಭಗವಂತನ ದಿವ್ಯ ದೃಷ್ಟಿ ಅವ್ರ ಮೇಲೆ ಐತೆ ಅಂತ.
ಹಾಗಾಗಿ ದೇವರವ್ರಿಗೆ ಒಳ್ಳೆಯದು ಆರೋಗ್ಯ ಕೊಡಲಿ ಮತ್ತು ಎಲ್ಲ ಭಕ್ತಾದಿಗಳಿಗೂ ಅವ್ರು ಏನು ಅನ್ಕೊಂಡ್ಬಂದಿರ್ತಾರೋ ಅದನ್ನು ಭಗವಂತ ಈ ಜಾಗದಲ್ಲಿ ನುಡಿ ಮುಖಾಂತರ ಕೊಟ್ಟು ಒಳ್ಳೇದು ಮಾಡಲಿ. ಹಂಗೆ ಇವತ್ತೇನು ಬುದ್ಧಿ ಪೂಜೆ ಮಾಡಿದಾರೋ ಮುಂದೂ ಅದ್ಭುತವಾಗಿ ಕಲ್ಲಿನ ಕಟ್ಟಡ ಆಗಿ ಎಲ್ಲರಿಗೂ ಒಂದು ಒಳ್ಳೆ ಒಂದು ದಿವ್ಯ ದೃಷ್ಟಿನ ಭಗವಂತ ತೋರಿಸಲಿ ಅಂತ. ಇನ್ನೊಬ್ಬ ಭಕ್ತ ಚನಕೇಶ್ವ ಮಾತನಾಡಿ, ಈ ಭಗವಂತನನ್ನ ಯಾರು ಅತಿ ಭಕ್ತಿಯಿಂದ ಪೂಜಿಸ್ತಾರೋ, ಧ್ಯಾನ ಮಾಡ್ತಾರೆ ಅಂಥವರಿಗೆ ಈ ಭಗವಂತ ಒಳ್ಳೆಯತನ ಮಾಡ್ತಾರೆ. ಈ ಸನ್ನಿಧಾನಕ್ಕೆ ಸಾವಿರಾರು ಭಕ್ತಾದಿಗಳು ಬರ್ತಾರೆ. ಇಲ್ಲಿ ಅನ್ನದಾನ ಸಂದರ್ಪಣೆಯೂ ನಡೆಯುತ್ತದೆ ಎಂದರು. ಕೃಪಾ ಕಟಾಕ್ಷ ಈ ಪ್ರಪಂಚದಲ್ಲಿ ಯಾರು ನಂಬುತ್ತಾರೋ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಯಾರನ್ನು ಸಹ ಧಿಕ್ಕರಿಸಂತ ನನ್ನ ತಂದೆ ಅಲ್ಲ, ಆದರೆ ನಂಬಿದವರಿಗೆ ಒಳ್ಳೆ ಹಿಂಪನ್ನು ಕೊಟ್ಟು ಕಾಪಾಡುವಂಥ ಈ ತಂದೆ, ಆ ತಂದೆಯ ಆಶೀರ್ವಾದದಲ್ಲಿ ಅವನ ಫೌಂಡೇಶನ್ ಅಡಿನಲ್ಲಿ ನಾವು ಬೆಳೆಬೇಕು ಅನ್ನೋ ಆಸೆ ಕೆಲವರಿಗೆ ಇರ್ತದೆ. ಕೆಲವರು ಬೆಳ್ಕೊಂಡು ಬಂದಂಥ ಹಾದಿನ ಮರ್ತುಕೊಂಡು ಕೆಲವರನ್ನ ಸ್ಥಿತಿಗತಿಗಳನ್ನು ನೋಡಿದರೆ ಇವತ್ತು ನಾನು ಪ್ರತಿದಿನ ನೋಡ್ತಾ ಇದ್ದೀನಿ. ಈ ಧಿಕ್ಕಾರ ಮಾಡಿರೋಂಥವ್ರು ಯಾವ ರೀತಿ ತಲುಪೋಗ್ಯವ್ರೆ ಅಂತಂದರೆ, ತಿನ್ನೋದಕ್ಕೂ ಅನ್ನ ಇಲ್ಲ, ಒಗೆಯೋದಕ್ಕೂ ಬಟ್ಟೆ ಇಲ್ಲ, ಮಲಗೋದಕ್ಕೂ ಜಾಗ ಇಲ್ಲ. ಕೆಲವು ಸಂದರ್ಭದಲ್ಲಿ ನಾನು ಅದನ್ನು ನೋಡ್ತಾನೇ ಇರ್ತೀನಿ ಯಾವ ರೀತಿ ಅವರಿಂದ. ಒಳ್ಳೆದಕ್ಕೆ ಈ ಭಗವಂತ ಖಂಡಿತ ಯಾರನ್ನೂ ಸಹ ಕೈ ಬಿಟ್ಟಿಲ್ಲ. ಅಂಥ ಒಂದು ಫೌಂಡೇಶನಲ್ಲಿ ಈ ಅರಕಲಗೂಡು ತಾಲೂಕು ಶಿರದನಹಳ್ಳಿನಲ್ಲಿ ಕುಳಿತಿರ್ತಕ್ಕಂಥ ಈ ಶ್ರೀ ಸತ್ಯ ಶನೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ನಾನು ನಿಂತು ಮಾತಾಡ್ತಾ ಇದ್ದೀನಿ. ಮಾತಾಡುವಂಥ ಈ ಪವಿತ್ರವಾದಂಥ ಜಾಗ ಇಂದಿಗೆ ಸಾಮಾನ್ಯವಾಗಿ 28 ವರ್ಷಗಳ ಈ ಜಾಗ ನಡ್ಕೊಂಡು ಬಂದಿರೋಂಥ ಸನ್ನಿಧಾನ. ಈ ಸನ್ನಿಧಾನದಲ್ಲಿ ಸಾವಿರಾರು ಜನ ಭಕ್ತರು ಈ ಸನ್ನಿಧಾನಕ್ಕೆ ಪ್ರತಿದಿನ ಬಂದು ಹೋಯ್ತಾವ್ರು. ಇಲ್ಲಿ ಇದೇ ಸಂದರ್ಭದಲ್ಲಿ ಶನಿದೇವರ ಅರ್ಚಕರಾದಂತಹ ಶ್ರೀನಿವಾಸ ಮಹಾಸ್ವಾಮೀಜಿಗಳು, ಮಸಡಿ ಕಮ್ಮನವರ ಅರ್ಚಕರಾದ ಸುನಿಲ್ ಮಹಾಸ್ವಾಮೀಜಿಗಳು, ಭಟ್ರು ಸೋಮಣ್ಣ, ಕೇರಳಾಪುರ ಅಲ್ಲಿಯ ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು.